ನಮ್ಮ ಮಾಧ್ವ ಸಂಪ್ರದಾಯದಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತು ಅಪ್ಪಿ ಕರೆದ ಪಾಯಸ ಅಂತಾರೆ. ಇಲ್ಲಿ ಕೆಲವರು ವರ್ಕಿ ಪಾಯಸ ಅಂತ ಕೂಡ ಅಂತಾರೆ ಬೇರೆ ಜನಗಳು. ಸೊ 1-1.5 ಗಂಟೆ ಕಾಲ ಹೀಗೆ ಒದ್ದೆ ಬಟ್ಟೆಲಿ ನೆನೆಸಿ ಮುಚ್ಚಿಡೋದ್ರಿಂದ ಅದು ಹೋಳಿಗೆ ಮಾಡೋ ಹದದಲ್ಲಿ ಕಣಕ ಬರುತ್ತೆ ನಮ್ಗೆ. ನೋಡಿ ಇಷ್ಟು ಮೆದುವಾಗಿ ಈ ಹದಕ್ಕೆ ಬರಬೇಕು ಸರ್. ತೆಳು ಇದ್ದಷ್ಟು ಗರಿ ಜಾಸ್ತಿ ಆಗುತ್ತೆ ಸರ್. ಎಲ್ಲೋ ಸ್ವೀಟ್ ಮಾಡ್ತೀರ ಪರಿಮಳ ನಿಮ್ಗೆ ಗೊತ್ತಾಗ್ತಾ ಇರಬೇಕು. ಇವತ್ತು ಸಂಜೆ ನಾಳೆ ಗೃಹ ಪ್ರವೇಶ, ಇವತ್ತು ರಾತ್ರಿ ಒಂದು ಹೋಮದ ಕಾರ್ಯಕ್ರಮ ಇದೆ ಸರ್. ಅಲ್ಲಿಗೆ ಅಪ್ಪಿ ಪಾಯಸನೇ ಆರ್ಡರ್ ಕೊಟ್ಟಿದ್ದಾರೆ. ತುಪ್ಪ ಸಾಟಿ ಕೊಡ್ತಿದ್ರೆ ಸ್ವಲ್ಪ ಕಟ್ಟಿಕಲ್ ಬರುತ್ತೆ. ಪುಡಿ ಮಾಡಿ ಇಟ್ಕೊಂಡಿರೋ ಅಪ್ಪಿನ ಕರೆದಿರ್ತಾನೆ ಇದಕ್ಕೆ ಹಾಕ್ತಾ ಇದ್ದೀನಿ. ಇಲ್ಲಿಂದ ಕಟ್ ಅಂಡ್ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಪ್ರತಿ ಮನೆ ಊಟ ರಸದೂಟ ಬಿಡಿ. ರೆಡಿ ಆಗಿರೋ ಅಪ್ಪಿ ಕರೆದ ಪಾಯಸಕ್ಕೆ ತುಪ್ಪದ ಒಗ್ಗರಣೆ. ಅಂದರೆ ಅಪ್ಪಿ ಕರಿದ ಪಾಯಸ ನೋಡ್ರಿ, ಮೈಸೂರು ರುಚಿ ಅಂತಾರಲ್ಲ ಹಂಗೆ. ನಮಸ್ಕಾರ ವಿಷಯಬಂಧುಗಳಿಗೆ. ನೋಡಿ, ಭೋಜನ ಪ್ರಿಯ ದೀಪಾ ಮಾಧವರಾವ್ ಎಷ್ಟು ಅದ್ಭುತ ರೆಸಿಪಿ ತೋರಿಸ್ತಾ ಇರ್ತಾರೆ. ಇವತ್ತು ಮಧ್ಯಾಹ್ನ ಒಳ್ಳೆ ಊಟದ ಸಮಯಕ್ಕೆ ಬಂದಿದ್ದೀವಿ. ಯಾಕೆ ಅಂದರೆ ವಿಶೇಷವಾದ ರೆಸಿಪಿ, ಆಮೇಲೆ ಅವ್ರ ವಿವರಣೆ ನೋಡಿದ್ರಲ್ಲ ಅದ್ಭುತ. ಈ ಊಟಕ್ಕೋಸ್ಕರ, ಅವರ ಮಾಧವ ಬ್ರಾಹ್ಮಣ ಶೈಲಿಯ ಊಟಕ್ಕೋಸ್ಕರ ಜನ ಬರ್ತಾರೆ, ನೋಡ್ತಿರ್ಬೋದು ಹಿಂದ್ಗಡೆ. ಇವತ್ತು ಅವರದೇ ವಿಶೇಷ ರೆಸಿಪಿ ಅಪ್ಪಿ ಕರೆದ ಪಾಯಸ. ಅವರ ವಿವರಣೆ ಒಟ್ಟಿಗೆ ಅಪ್ಪಿ ಕರೆದ ಪಾಯಸ ನೋಡೋಣ. ದೀಪಾ ಮಾಧವರ ನಮಸ್ಕಾರಮ್ಮ. ನಮಸ್ಕಾರ ಸರ್. ಅಪ್ಪಿ ಕರೆದ ಪಾಯಸ ನಾನಂತೂ ಇದು ಕೇಳಿದ್ದಿಲ್ಲ. ಇವತ್ತು ನಿಮ್ಮ ಭೋಜನ ಪ್ರಿಯದಲ್ಲಿ ಸಿಗ್ತಾ ಇದೆ. ಹೇಗೆ ಏನು ಅಂತ ನೀವೇ ಹೇಳಬೇಕು ಸರ್. ಇದು ಅಪ್ಪಿ ಕರೆದ ಪಾಯಸ ಅಂತ ಬಹಳ ವಿಶೇಷ ಸರ್. ನಮ್ಮ ಮಾಧ್ವ ಸಂಪ್ರದಾಯದಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತು ಅಪ್ಪಿ ಕರೆದ ಪಾಯಸ ಅಂತಾರೆ. ಇಲ್ಲಿ ಕೆಲವರು ವರ್ಕಿ ಪಾಯಸ ಅಂತ ಕೂಡ ಅಂತಾರೆ ಬೇರೆ ಜನಗಳು. ಸೊ ಹಾಗಾಗಿ ಇವತ್ತು ನಾನು ಆ ವಿಶೇಷವಾಗಿರುವಂಥ ಒಂದು ಅಪ್ಪಿ ಕರೆದ ಪಾಯಸನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅಪ್ಪಿ ಕರೆದ ಪಾಯಸಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಸಕ್ಕರೆ, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಚಿರೋಟಿ ರವೆ, ಮೈದಾ. ಚಿರೋಟಿ ರವೆ 60 ಭಾಗ ತೊಗೊಂಡ್ರೆ ಮೈದಾ ಹಿಟ್ಟನ್ನ 40 ಭಾಗ ತೊಗೋಬೇಕು ಸರ್. ಹಾಲಲ್ಲಿ ಹಾಕಿದ್ಮೇಲೂ ಆ ಗರಿ ಇರುತ್ತೆ. ಸೊ ಹಾಗಾಗಿ 40 ಭಾಗ ಮೈದಾ ಹಿಟ್ಟು ಸಾಕು, ಇನ್ನು 60 ಭಾಗ ಚಿರೋಟಿ ರವೆ ತೊಗೋಬೇಕು. ಈಗ ಈ ಚಿರೋಟಿ ರವೆ ಮತ್ತು ಮೈದಾನ ಈ ಹಾಲು ನೀರು ಮಿಕ್ಸ್ ಆಗಿರೋಂಥ ಒಂದು ನೀರಿನಲ್ಲಿ ಕಲಿಸ್ಕೊತೀನಿ. ಕಲಿಸ್ಕೊಂಡ್ಬಿಟ್ಟು ಇವಾಗ ಕಲ್ಸ್ಕೊಂಡಾಯ್ತು ಸರ್. ಕಲ್ಸ್ಕೊಂಡಾಗಿದೆ ನೋಡಿ, ಇಷ್ಟ ಆಗಿದೆ ಹದ. ಇದನ್ನ ಒಂದು ಒದ್ದೆ ಬಟ್ಟೆ ಅಂದ್ರೆ ಬಿಳಿ ಬಟ್ಟೆಯಲ್ಲಿ ಸ್ವಲ್ಪ ಹೊತ್ತು 1-1.5 ಗಂಟೆ ಕಾಲ ತಾಸು ಇದನ್ನ ಇಡಬೇಕು ಸರ್. ಯಾಕೆಂತಂದ್ರೆ ಮೈದಾ ಹಿಟ್ಟು ಮೆತ್ತಗಿರುತ್ತೆ, ಚಿರೋಟಿ ರವೆ ಸ್ವಲ್ಪ ಮೈದಾ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ಇರೋದ್ರಿಂದ ಎರಡು ಮೈಗೂಡಬೇಕು. ಸೊ 1-1.5 ಗಂಟೆ ಕಾಲ ಹೀಗೆ ಒದ್ದೆ ಬಟ್ಟೆಲಿ ನೆನೆಸಿ ಮುಚ್ಚಿಡೋದ್ರಿಂದ ಅದು ಹೋಳಿಗೆ ಮಾಡೋ ಹದದಲ್ಲಿ ಕಣಕ ಬರುತ್ತೆ ನಮಗೆ. ಅವಾಗ ಲಟ್ಸಕ್ಕೆ ಈಸಿ ಆಗುತ್ತೆ ಅಂತ. ಸೊ ಇದು 1.5 ಗಂಟೆ ಕಾಲ ಆಗ್ಬೇಕು ಸರ್. ಇವಾಗ 1.5 ಗಂಟೆ ಬಿಟ್ಟು ಬರಬೇಕು. ಓಕೆ. ಒಂದೂವರೆ ಗಂಟೆ ಅಂದ್ರೆ ಅಂತೂ ಬಂದ್ವಿ ಸರ್. 1.5 ಗಂಟೆ ಕಾಲ ಆಗಿದೆ ನೋಡಿ. ಇಷ್ಟು ಮೆದುವಾಗಿ ಈ ಹದಕ್ಕೆ ಬರಬೇಕು ಸರ್. ನೋಡಿ, ಚಿರೋಟಿ ರವೆ ಮೈದಾ ಮಿಕ್ಸ್ ಮಾಡಿದೀವಿ ಅಂತ ಗೊತ್ತೇ ಆಗೋದಿಲ್ಲ. ಆ ಹದದಲ್ಲಿ ಬಂದಿರಬೇಕು ಕಣಕ. ಈಗ ಇದನ್ನ ಚೆನ್ನಾಗಿ ಸಾಟಿ ಹಾಕೋತೀನಿ ಸರ್. ಮೆತ್ತಗೆ ಲಟ್ಸೋ ಹದಕ್ಕೆ ಸಾಟಿ ಮಾಡ್ಕೋಬೇಕು. ಕಡಪಾಕಲ್ನೇ ಕ್ಲೀನಾಗಿ ಒರೆಸಿ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಲಟ್ಟಣಿಗೆಗಿಂತ ಮತ್ತೆ ಮನೆಗಿಂತ ನನಗೆ ಇದೇ ಆರಾಮಿರುತ್ತೆ. ಹಾಗಾಗಿ ಇದ್ರ ಮೇಲೆ ಲಟ್ಟಿಸ್ತೀನಿ ನಾನು. ಈ ತರ ಒಂದು ಪೂರಿ ಕರಿಯ ಹದದಲ್ಲಿ ರೆಡಿ ಮಾಡ್ಕೋಬೇಕು ಸರ್ ಕಣಕನ. ಪೂರಿ ಕರಿಯ ಹದ. ಪೂರಿ ರೆಡಿ ಇದೆ ಸರ್. ಈಗ ಚೂರು ಒತ್ತಿಟ್ಟಾರು ಹಾಕೋಬಹುದು, ಇಲ್ಲ ಎಣ್ಣೆಲಿ ಅದ್ಬಿಟ್ಟು ಬೇಕಾದ್ರೂ ಮಾಡ್ಕೋಬಹುದು, ಅವ್ರ ಅನುಕೂಲ. ಈಗ ಲಟ್ಟಿಸ್ಕೋತೀನಿ. ತುಪ್ಪ ಬಿದ್ದಿರೋದ್ರಿಂದ ನಾನು ಎಣ್ಣೆನೂ ಹಾಕಿಲ್ಲ, ಹಿಟ್ಟು ಹಾಕಿಲ್ಲ ಸರ್. ಪೂರಿ ಹದದಲ್ಲಿ ಮಾಮೂಲಿ ಲಟ್ಟಿಸ್ಕೊತಾ ಇದ್ದೀನಿ. ತೆಳು ಇದ್ದಷ್ಟು ಗರಿ ಜಾಸ್ತಿ ಆಗುತ್ತೆ ಸರ್.
ಅದು ಹೆಂಗಾದ್ರೂ ಇದ್ರೆ ಆಯ್ತು ಶೇಪು. ಹೆಂಗೆ ಅದಕ್ಕೆ ಪುಡಿ ಮಾಡ್ಕೊಂಡ್ಬಿಡ್ತೀವಲ್ಲ ಸರ್ ನಾವೇನೆ. ಅದೇ ಸೊ ಹಾಗಾಗಿ ಪೂರಿ ಥರ ರೌಂಡ್ಗೆ ಇರಬೇಕು ಅನ್ನೋದೆಲ್ಲ ಏನಿಲ್ಲ. ರೌಂಡ್ ಆಗಿ ಚಂದ್ರ ಇದ್ದಂಗೆ. ಹಾಂ, ಪೂರಿಗಾದರೆ ಹಾಗೆ ಮಾಡ್ಕೋತೀವಿ. ಈಗ ಮ್ಯಾಪ್ ಇದ್ದಂಗೆ ಇದೆ. ಸರ್ ಈಗ ಪೂರಿ ರೆಡಿ ಇದೆ. ಹಾಂ, ಈಗ ನೋಡಿ ಅರ್ಧ ಲೀಟ್ರ್ ಹಾಲು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದು ಕಾಯೋದ್ರೊಳಗೆ ಎಣ್ಣೆನೂ ಕಾದೋಗುತ್ತೆ. ಎಣ್ಣೆನೂ ಕಾಯಕ್ಕೆ ಇಟ್ಕೊಂಡ್ಬಿಡೋಣ. ಫಸ್ಟ್ ಪೂರಿ ಥರ ಮಾಡ್ಕೊಂಡ್ಬಿಡ್ಬೇಕು. ಹಾಂ, ಪೂರಿ ಕರ್ಕೋಬೇಕು, ಕೆಂಪಗೆ ಬರೋ ಹಾಗೆ ಪೂರಿ ಕರ್ಕೋಬೇಕು. ಸರ್ ಎಣ್ಣೆ ಕಾದಿದೆ, ಪೂರಿ ಹಾಕೋತೀನಿ ನೋಡಿ. ಸರ್ ಇದಕ್ಕೆ ಪೂರಿ ಥರ ಉಬ್ಬಿ ಬರಬೇಕು ಅನ್ನೋದೇನಿಲ್ಲ. ಯಾಕೆಂದರೆ ಇದು ಚೆನ್ನಾಗಿ ಕೆಂಪು ಕರ್ಕೊಂಡ್ಮೇಲೆ ಅದನ್ನು ನಾನು ಪುಡಿ ಒಂದು ಪೂರಿ ಹಿಟ್ಟಲ್ಲಿ ಹೆಚ್ಚು ಕಮ್ಮಿ 8ರಿಂದ 10 ಭಾಗ ಮಾಡ್ಕೋತೀನಿ. ಹಾಗಾಗಿ ಅದು ಹಾಲಲ್ಲಿ ಕುದಿಯುತ್ತೆ. ಸೊ ಹಾಗಾಗಿ ಪೂರಿ ಥರ ಉಬ್ಬಿದ್ರು ನಮ್ಗೇನು ಪ್ರಯೋಜನ ಆಗಿಲ್ಲ. ಕೆಂಪು ಕರ್ಕೋಬೇಕು ಸಣ್ಣ ಊರಿಗೆ. ಆ ಚಿರೋಟಿ ರವೆ ಮೈದಾ ಬಿದ್ದಿರೋದಕ್ಕೆ ಘಮ ನೋಡಿ ಸರ್. ಅದು ಹೌದೌದು, ಎಲ್ಲೋ ಸ್ವೀಟ್ ಮಾಡ್ತೀಯಾರ ಪರಿಮಳ ನಿಮ್ಗೆ ಗೊತ್ತಾಗ್ತಾ ಇರಬೇಕು. ಕರೆಕ್ಟ್. ಸರಿ, ಈಗೆಲ್ಲ ಗ್ಯಾಸು ಸಿಲಿಂಡರ್ ಅಂತ ಬಂದ್ಬಿಟ್ಟಿದೆ. ಅಗ್ಗಿಷ್ಟಿಗೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿಬಿಟ್ರೆ ಅದು ರುಚಿನೇ ಬೇರೆ ಸರ್. ನೀವು ಹೇಳ್ತಾ ಇದ್ದೀರಾ ಬೇರೆ. ಒಂದ್ಸತಿ ನಮ್ಗೆ ತೋರಿಸಿಲ್ಲ ಸೌದೆ ಒಲೆದು. ಖಂಡಿತ ಮಾಡೋಣ ಸರ್. ಅದೊಂದ್ಸಲ ಯಾವ್ದಾರ ಒಂದು ಹಬ್ಬ ವಿಶೇಷ ದಿನಲ್ಲಿ ಖಂಡಿತ ಅಗ್ಗಿಷ್ಟಿಗೆಲಿ ಒಂದ್ಸಲ ಅಡುಗೆ ಎಷ್ಟು ಸುಲಭವಾಗಿ ಮಾಡ್ಬೋದು ಅನ್ನೋದು ಒಂದ್ಸಲ ಮಾಡಿ ತೋರಿಸ್ತೀನಿ. ಇನ್ನೂ ಕೆಂಪಾಗಬೇಕಾ? ಕೆಂಪಾಗಬೇಕು. ಅಪ್ಪಿ ಪಾಯಸ ಅಂದ್ರೆ ಇನ್ನೂ ಒಂಥರ ರಿಚ್ ಸ್ವೀಟ್ ಪಾಯಸ ಮಾಡಿಸ್ಬಿಟ್ಟಿದ್ರಪ್ಪ. ಈಗ ಡ್ರೈ ಫ್ರೂಟ್ಸ್ ಪಾಯಸ, ಖರ್ಜೂರದ ಪಾಯಸ ಅದೆಲ್ಲ ಕಾಸ್ಟ್ಲಿ ಪಾಯಸ. ಇದು ಕಾಸ್ಟ್ಲಿ ಲೆಕ್ಕಕ್ಕೆ ಬರಲ್ಲ, ಬಟ್ ಏನೋ ಒಂದು ಹೌದು ವಿಶೇಷವಾದ ಪಾಯಸ ಇದೆ. ಇದಕ್ಕೆ ಒಂದು ಭವ್ಯತೆ ಇದೆ. ಖಂಡಿತ ಖಂಡಿತ. ಇದನ್ನ ಮಾಡಿಸ್ಬಿಟ್ರಪ್ಪ ಹೌದು 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 ಅಪ್ಪಿ ಪಾಯಸ ಮಾಡಿಸ್ಬಿಟ್ಟಿದ್ರು ಅನ್ನೋ ತರ ಲೆವೆಲ್ಲೇ ಬೇರೆ. ಇವತ್ತು ಸಂಜೆ ನಾಳೆ ಗೃಹ ಪ್ರವೇಶ, ಇವತ್ತು ರಾತ್ರಿ ಒಂದು ಹೋಮದ ಕಾರ್ಯಕ್ರಮ ಇದೆ ಸರ್. ಅಲ್ಲಿಗೆ ಅಪ್ಪಿ ಪಾಯಸನೇ ಆರ್ಡರ್ ಕೊಟ್ಟಿದ್ದಾರೆ ನಮ್ಮವರು. ಅಪ್ಪಿ ಪಾಯಸನೇ ಬೇಕು ಪರ್ಟಿಕ್ಯುಲರ್ ಆಗಿ ಅಂತ ರಾತ್ರಿ ಹೋಮದ ಅಡುಗೆಗೆ ಅಪ್ಪಿ ಪಾಯಸ ಹೇಳಿದ್ದಾರೆ ಸರ್. ಸಾಕು ನೋಡಿ, ಕೆಂಪು ಬಣ್ಣಕ್ಕೆ ಬಂದಿದೆ. ಇಷ್ಟು ಬಂದರೆ ಸಾಕು. ಇನ್ನು ಕಪ್ಪಾದ್ರೆ ಸೀದ್ ಹೋಗ್ಬಿಡುತ್ತೆ, ಸೀದ್ ವಾಸನೆ ಬಂದ್ಬಿಡುತ್ತೆ. ಚಿರೋಟಿ ರವೆ ಜಾಸ್ತಿ ಬಿದ್ದಿರೋದ್ರಿಂದ ಬಿಸ್ಕತ್ ಹದ ಆಗುತ್ತೆ. ಆರದ್ಮೇಲೆ ನೋಡಿ ಗೊತ್ತಾಗತ್ತೆ ನಿಮಗೆ. ಈಗ ನಾವು ಮಾಡ್ಕೊಂಡು ಹಿಟ್ಟಕ್ಕೆ ಒಂದು 5 ಆಯ್ತು ಇಲ್ಲಿ ಅಷ್ಟೇ ಸರ್. ನಾನು ಹೇಳಿದಲ್ಲ, ನಾ ಮನೇಲಿ 5 ಜನ ಇದ್ದಾರೆ, ಒಂದು ಮಗು 2 ಮಗು ಇರೋಂಥ ಮನೇಲಿ ಹಬ್ಬದ ಅಡುಗೆ ಇದನ್ನ ಒಪ್ಪತ್ತು ಮಾಡ್ಕೊಳ್ಳೋಕೆ ಹದ ನಾ ಹೇಳ್ಕೊಟ್ಟಿರೋದು ಸರ್. ಈಗ 5 ಪೂರಿ ಆಗಿದೆ ನಿಮ್ಮೆದ್ರಿಗೇನೆ. ಒಂದು 1/4 ಲೀಟ್ರಿಂದ ಒಂದು 300 ml ಆಗುವಷ್ಟು ಹಾಲು ಹಾಕೋತೀನಿ, ಗಟ್ಟಿ ಹಾಲು. ಇದನ್ನ ಸಣ್ಣ ಕುದಿಯಕ್ಕೆ ಇಟ್ಟಿದ್ದೀನಿ. ಕಾದಿರೋ ಹಾಲು ಸಣ್ಣ ಕೊಂಚೂರು ಕುದಿಯಕ್ಕೆ ಇಟ್ಟಿದ್ದೀನಿ. ಇದು ಆಲ್ಮೋಸ್ಟ್ ಆಗ್ಬಿಡುತ್ತೆ. ಆಯ್ತು. ಸೊ ನೋಡಿ, ಇದು ಆಗಿದೆ. ಎಣ್ಣೆ ಆಫ್ ಮಾಡ್ತೀನಿ. ಇದನ್ನೇ ನಾವು ಹಂಗೆ ತಿನ್ನಲ್ಲ ಸರ್. ಖಂಡಿತ ಖಂಡಿತ ತಿನ್ಬೋದು. 5 ಪೂರಿ ಆಗಿದೆ. ಸರ್ ಇದು ಮುಟ್ಟು ನೋಡಿ, ಈಗ ಬಿಸ್ಕತ್ ಹದ ಇದೆ. ಮುಟ್ಟು ನೋಡಿ. ಹೌದೌದು ನೋಡಿ, ಬಿಸ್ಕೆಟ್ ಕರೆಕ್ಟ್ ಬಿಸ್ಕತ್. ಮೈದಾ ಜಾಸ್ತಿ ಹಾಕಿಲ್ದೇ ಇರೋದ್ರಿಂದ, ತುಪ್ಪ ಸಾಟಿ ಕೊಟ್ಟಿರೋದ್ರಿಂದ ಎಲ್ಲನೂ ಸರ್. ತುಪ್ಪ ಸಾಟಿ ಕೊಡ್ತಿದ್ರೆ ಸ್ವಲ್ಪ ಕಟಿಕಲ್ ಬರುತ್ತೆ. ತುಪ್ಪ ಸಾಟಿ ಕೊಟ್ಟಿರೋದ್ರಿಂದ ಬಿಸ್ಕತ್ ಹಿಂಗಂದ್ರೇನೆ ಮುರಿದೋಗುತ್ತೆ. ಎಂತ ಬ್ಯಾಚುಲರ್ಸ್ ಆಗಲಿ ಹೊಸಬರು ಕೂಡ ಕಲ್ಕೋಬಹುದು ಬಿಡಿ. ಈಸಿ ಸರ್. ನಾನು ಹೇಳಿದ್ನಲ್ಲ, ಪದಾರ್ಥ ಅಷ್ಟು ಸುಲಭ. ನೀವು ವಿವರಣೆ ಇದೆಯಲ್ಲ, ನೀವು ಎಕ್ಸ್ಪ್ಲನೇಷನ್ ಸರ್, ಅದು ಎಂತವರೆಗೂ ಈಸಿ ಕಾಣುತ್ತೆ ಸರ್. ಇಲ್ಲಿ ಬಂದಾಗ ಪಾಪ ವಿಡಿಯೋ ನೋಡ್ಕೊಂಡು ಬರ್ತಾರಲ್ಲ, ಅವ್ರು ಬಂದಾಗ ಹೇಳ್ತಾರೆ ಸರ್, ನಮ್ಮ ಹೇಳಿರೋ ರೀತಿ ನಾವು ಆರಾಮ್ ಮಾಡ್ಕೋತಿದೀವಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಮ್ಮ, ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಪಾಪ ಖುಷಿ ಆಗುತ್ತೆ. ಖುಷಿ ಆಗುತ್ತಲ್ಲ. ನೋಡಿ ಸರ್, ರೆಡಿ ಆಯ್ತು. ರೆಡಿ ಇಟ್ಕೊಂಡಿದ್ದೀನಿ ಈಗ. ಹಾಂ, ಅಪ್ಪಿ ರೆಡಿ. ಅಪ್ಪಿ ರೆಡಿ. ಅದಕ್ಕೆ ಅಪ್ಪಿ ಅನ್ನೋದು. ಇದನ್ನೇ ಅಪ್ಪಿ ಅನ್ನೋದು. ನೋಡಿ, ಹಾಲು ಕುದಿಯಕ್ಕೆ ಬಂತು ಸರ್. ಇದಕ್ಕೆ ಏನೂ ಹಾಕೋದು ಬೇಡ. ಸಕ್ಕರೆ ಈ ಕಡೆ ಇನ್ನೂ ಏನೂ ಹಾಕಿಲ್ಲ. ಪುಡಿ ಮಾಡಿ ಇಟ್ಕೊಂಡಿರೋ ಅಪ್ಪಿನ ಕರೆದಿರೋದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಏನೂ ಹಾಕಿಲ್ಲ ಸರ್. ಇನ್ನೂ ಅಪ್ಪಿ ಕರೆದಿರೋದಂಥ ಪೂರಿನ ಕಾದಿರೋ ಹಾಲಲ್ಲಿ ಹಾಕಿದ್ದೀನಿ ಅಷ್ಟೇ. 2 ನಿಮಿಷ ಅದೊಂಚೂರು ಪೂರಿ ಹಾಲಿಗೆ ಹೊಂದ್ಕೊಂಡ ತಕ್ಷಣ ಕೆಳಗೆ ಇಳಿಸ್ಬಿಡ್ಬೋದು, ಆಗೋಯ್ತು ಕೆಲಸ. ಆಮೇಲೆ ಸಕ್ಕರೆ ಏಲಕ್ಕಿ ಎಲ್ಲ ಹಾಕಿ ತೋರಿಸ್ತೀನಿ ನಿಮಗೆ. 2 ನಿಮಿಷ ಕುದ್ಬಿಡ್ಲಿ. 2 ನಿಮಿಷ ಕುದಿಬೇಕಷ್ಟೇ.
ಸರ್ ನೋಡಿ, ಇದು ಕುದ್ದಿರೋದು ಸಾಕಿವಾಗ ಕೆಳಗಿಳಿಸ್ತೀನಿ. ಸರ್ ಈಗ ಏಲಕ್ಕಿ ಪುಡಿ, ನಾನು ಚಿರೋಟಿ ರವೆ ಎಷ್ಟು ಇಟ್ಕೊಂಡಿದ್ನಲ್ಲ ಸರ್, ಚಿರೋಟಿ ರವೆ ಎಷ್ಟು ಇಟ್ಕೊಂಡಿದ್ನೋ ಅಷ್ಟೇ ಅಳತೆಯಲ್ಲಿ ಸಕ್ಕರೆ. 60% ಇತ್ತು. ಯಾಕೆಂದ್ರೆ ಪಾಯಸ ಅಂದ್ರೆ ಕೂಡ ಮೊಕ್ಕಕ್ಕೆ ತಿಕ್ಕದಂಗೆ ಆಗ್ಬಾರ್ದು ಸರ್, ಇನ್ನೂ ಒಂದ್ ಸೋಟ್ ಬಡಿಸ್ಕೊಂಡು ತಿನ್ನೋ ಆಗಿರ್ಬೇಕು. ಸಕ್ಕರೆ ಸ್ವಲ್ಪ ಮುಂದೆ ಹಾಕ್ಬಿಡ್ತು ಅಂತಂದ್ರೆ ಒಂದೇ ಸೋಟಿಗೆ ಸಾಕಪ್ಪ ಅನ್ಸ್ಬಿಡುತ್ತೆ, ಹಾಗೆ ಅನ್ನಿಸ್ಬಾರ್ದು. ರುಚಿ ಚೆನ್ನಾಗಿದೆ, 2 ಸೋಟ್ ಹಾಕೊಂಡು ತಿನ್ಬೇಕು. ಸೊ ನಮ್ಮನೆ ಅಳತೆಗೆ ನಾನು ಕಮ್ಮಿ ಹಾಕಿದ್ದೀನಿ. ಸಕ್ಕರೆ ಬೇಕು ಜಾಸ್ತಿ ನೋಡಿ, ಇನ್ನೊಂದು 20 ಗ್ರಾಮ್ ಜಾಸ್ತಿ ಸೇರಿಸ್ಕೊಳ್ಳಿ. ಈಗ ಕಾಮೆಂಟ್ ಹಾಕ್ತಾರೆ ಬೆಲ್ಲ ಹಾಕ್ಬೋದಾ ಅಂತ. ಬೆಲ್ಲ ಪೌಡ್ರು ಖಂಡಿತ ಬೆಲ್ಲನೂ ಹಾಕ್ಬೋದು, ಅದು ಸಿಹಿ ಕೊಡುತ್ತೆ, ಇದು ಸಿಹಿ ಕೊಡುತ್ತೆ. ಆದ್ರೆ ಸಕ್ಕರೆ ಬೀಳೋ ಪದಾರ್ಥಕ್ಕೆ ಸಕ್ಕರೆನೇ ಹಾಕಬೇಕು, ಬೆಲ್ಲ ಹಾಕೋ ಪದಾರ್ಥಕ್ಕೆ ಬೆಲ್ಲನೇ ಹಾಕಬೇಕು. ಕೆಲವರು ಹೇಳ್ತಾರೆ ಸಕ್ಕರೆ ನಮ್ಮಲ್ಲಿ ಶುಗರ್ ಇರೋದ್ರಿಂದ ನಾವು ಬೆಲ್ಲ ಹಾಕೋಬೋದಾ ಅಂತ. ಖಂಡಿತ ಹಾಕ್ಬೋದು. ಈ ರುಚಿನೇ ಬೇರೆ, ಆ ರುಚಿನೇ ಬೇರೆ. ಅಪ್ಪಿ ಪಾಯಸನೇ ಆಗಿರುತ್ತೆ, ರುಚಿ ಬೇರೆ ಆಗಿರುತ್ತೆ ಅಷ್ಟೇ. ಸೊ ನಿಮ್ಮ ಇಷ್ಟ. ಇವಾಗ ನಿಮ್ಮ ಇಷ್ಟ, ಸಕ್ಕರೆನ ಹಾಕೊಳ್ಳಿ. ಹೌದು ಹೌದು, ನಿಮ್ಮ ಇಷ್ಟ ಸರ್. ಅಷ್ಟೇ. ಇದಾಗಿದೆ ಸರ್. ಈಗ ಖಾರದ ಪದಾರ್ಥಗಳಿಗೆ ಹೇಗೆ ನಾವು ಒಗ್ಗರಣೆ ಅಂತ ಅಂದ್ಬಿಟ್ಟು ಇಂಗು ಸಾಸಿವೆ ಒಗ್ಗರಣೆ ಕೊಡ್ತೀವೋ, ಹಾಗೆ ಸಿಹಿ ಪದಾರ್ಥಗಳಿಗೆ ಕೂಡ ಒಗ್ಗರಣೆ ಅಂತ ಹಾಕಬೇಕು. ಅಂದರೆ ತುಪ್ಪ, ದ್ರಾಕ್ಷಿ, ಗೋಡಂಬಿ. ಏಲಕ್ಕಿ, ತುಪ್ಪ, ದ್ರಾಕ್ಷಿ, ಗೋಡಂಬಿ ಬಿತ್ತು ಅಂದರೆ ಆಯಿತು ಸರ್, ಸ್ವೀಟ್ ಆಯಿತು, ರೆಡಿ. ಇಲ್ಲಿಂದ ಕಟ್ ಅಂಡ್ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಪ್ರತಿ ಮನೆ ಊಟ ರಸದ ಊಟ ಬಿಡಿ. ನಮ್ಮ ಚಾನಲ್ ಹೆಸರು ತಕ್ಕಂಗೆ ಅವ್ರ ಮನೆ ಊಟನು ಇಲ್ಲಿ ಏನು ನಾವು ಟೇಸ್ಟ್ ಮಾಡಿದ್ವಿ ಹಂಗೆ ಆಗ್ತದೆ. ಹೌದು ಸರ್, 2 ಮಾತಿಲ್ಲ. ಹೌದು, ಅಷ್ಟು ಚೆನ್ನಾಗಿ ತೋರಿಸ್ತೀರಾ. ಸರ್ ಆಗಿದೆ ಅನ್ನೋ ಗುರುತಿಗೆ ಆ ದ್ರಾಕ್ಷಿ ಉಬ್ಬಿರುತ್ತೆ ನೋಡಿ, ಅದೇ ಹೇಳುತ್ತೆ. ಆಗಿದೆ. ಇವಾಗ ರೆಡಿ ಆಗಿರೋ ಅಕ್ಕಿ ಕರೆದ ಪಾಯಸಕ್ಕೆ ತುಪ್ಪದ ಒಗ್ಗರಣೆ. ಅಂದರೆ ನಮ್ಮ ರುಚಿಗೆ ಒಂದು ಒತ್ತು ಸರ್. ನೋಡಿ, ಹಾಲು ಜೊತೆಗೆ ಅಪ್ಪಿನೂ ಹೊಂದ್ಕೊಂಡು ತಿನ್ನಲು ಸಿದ್ಧ. ಸೊ ವಿಶೇಷ ಬಗೆ ಅಪ್ಪಿ ಕರೆದ ಪಾಯಸ ಮಾಡಲು ತುಂಬಾ ಸುಲಭ. ಕೇಳಿದ್ರೆ ಏನೋ ರಂಪ ಇದೆಯಲ್ಲಪ್ಪ ಮಾಡೋ ಹಾಗೆ ಅಂತ ಅನ್ಸುತ್ತೆ. ನಿಮ್ಮ ಎದುರಿಗೆ ವೀಕ್ಷಕರಿಗೆ ಮಾಡೋದು ತೋರಿಸಿದೀನಿ. ಮೈಸೂರಿಗೆ ಬಂದು ಭೋಜನ ಪ್ರಿಯದಲ್ಲಿ ದೀಪಾ ಮಾಧವರಾವ್ ಅವರ ಅಪ್ಪಿ ಕರೆದ ಪಾಯಸ. ಅಪ್ಪಿ ಕರೆದ ಪಾಯಸ ಇದನ್ನ ಮನೇಲಿ ಮಾಡ್ಕೊಳ್ತಾರೆ ಬಿಡಿ. ಇಲ್ಲಿ ಭೋಜನ ಪ್ರಿಯದಲ್ಲಿ ಬಂದಾಗ ಸರ್, ಭೋಜನ ಪ್ರಿಯದಲ್ಲಿ ದಿನನಿತ್ಯಕ್ಕೆ ಈ ಒಂದು ಪಾಯಸ ಇರೋದಿಲ್ಲ. ಬೇರೆ 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 ಪಾಯಸಗಳು ಮಾಡ್ತಾ ಇರ್ತೀವಿ. ವಿಶೇಷವಾದ ಹಬ್ಬ ಹರಿದಿನಗಳಲ್ಲಿ ಯುಗಾದಿ, ಸಂಕ್ರಾಂತಿ, ದೀಪಾವಳಿ, ಮಧ್ವನವಮಿ, ಈ ತರ ವಿಶೇಷವಾದ ಹಬ್ಬಗಳ, ರಾಯರ ಆರಾಧನೆ, ಇಂಥ ದಿನಗಳಲ್ಲಿ ವಿಶೇಷವಾಗಿ ಇದನ್ನ ಮಾಡ್ತೀವಿ. ಸೊ ಎಲ್ಲಾ ವೀಕ್ಷಕರಿಗೂ ಈಗ ಮಾಡಿ ನಾನು ತೋರಿಸಿದ್ದೀನಿ. ಹೇಗಿದೆ ಅಂತ ನೀವು ಮನೇಲಿ ಪ್ರಯತ್ನ ಪಟ್ಟು ಮಾಡಿ ನನಗೆ ಹೇಗೆ ಬಂತು, ಅದ್ರದ್ದು ಏನು ನಿಮ್ಗೆ ಅನ್ನಿಸ್ತು ಅಂತ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಬ್ಬ ಹರಿದಿನ ಇದ್ದಾಗ ಬಂದು ಇಲ್ಲಿ ಸವಿಬಹುದು. ಖಂಡಿತ ಹಬ್ಬ ಹರಿದಿನ ಬಂದು ಯಾವಾಗ ಬೇಕಾದ್ರೂ ಒಂದ್ಸಲ ಹಿಂದಿನ ದಿನ ಒಂದು ಕಾಲ್ ಮಾಡಿ, ಮೇಡಮ್ ನಾಳೆ ಹಬ್ಬ ಇದೆಯಲ್ಲ, ಏನ್ ವಿಶೇಷ ಭಕ್ಷ್ಯ ಇದೆ, ಏನ್ ಪಾಯಸ ಇದೆ ಅಂತ ಕೇಳಿ ನೋಡಿ. ಅಪ್ಪಿ ಪಾಯಸ ಅಂತ ನೀವು ಬೇಕು ಅಂತ ಕೇಳಿದ್ರೆ ಖಂಡಿತ ಮಾಡ್ಕೊಳ್ಳೋಣ, ಬಂದು ರುಚಿ ನೋಡ್ಬೋದು. ಅಪ್ಪಿ ಕರೆದ ಪಾಯಸ ನೋಡ್ರಿ, ಹಬ್ಬಕ್ಕೆ ಸಿಗುತ್ತೆ ಅಂದ್ರೆ. ಹೌದು ಸರ್, ಇವತ್ತು ನಮ್ಗೆ ಇವತ್ತು ಹಬ್ಬ, ನಿಮ್ಮಿಂದ ಮಾಡಿದ್ದೇನೆ ಹಬ್ಬ. ರುಚಿ ನೋಡ್ಬಿಡ್ತೀನಿ ಖಂಡಿತ ನೋಡಿ. ಮೈಸೂರಿಗೆ ನಾವು ಪ್ರತಿ ಬಾರಿ ಬಂದಾಗ ಭೋಜನ ಪ್ರಿಯ ಮಿಸ್ ಮಾಡೋಂಗಿಲ್ಲ. ಯಾಕಂದರೆ ಈ ರುಚಿಗಾಗಿ ದೀಪಾ ಮಾಧವ್ ಅದ್ಭುತ. ಎಷ್ಟು ಸಲೀಸಾಗಿ ಮಾಡ್ತಾರೋ, ಎಷ್ಟು ವಿವರಣೆ ಕೊಡ್ತಾರೋ, ಅದೆಲ್ಲ ಈ ರುಚಿ ಇರ್ತದೆ ಪಕ್ಕ. ಅವರು ಏನು ಹೇಳ್ತಾರಲ್ಲ, ಯಾಕೆ ಜನ ಇಷ್ಟಪಡ್ತಾರೆ, ಅವರು ಸಂಬಂಧಿಕರು ಇಷ್ಟಪಡ್ತಾರೆ, ಕಸ್ಟಮರ್ಸ್ ಇಷ್ಟಪಡ್ತಾರೆ, ನಾವು ಇಷ್ಟಪಡಲೇಬೇಕು. ನೋಡ್ಬಿಡೋದು ನೋಡ್ರಿ. ಸ್ಯಾಂಪಲ್ ಅಂತಾರೆ ಗೊತ್ತಾ, ನೀವು ಅಕ್ಕಿ ಸ್ಯಾಂಪಲ್ ನೋಡ್ತೀರಾ, ಗೋಧಿ ನೋಡ್ತೀರಾ, ಒಂದೇ ತುತ್ತಲ್ಲಿ ಆಹಾ, ಅಷ್ಟು ಮುತುವರ್ಜಿ ವಹಿಸಿ ಮಾಡಿದಾಗ ಮಾತ್ರ ಸಿಗೋದು ಈ ರುಚಿ. ಭೋಜನ ಪ್ರಿಯ ಹಬ್ಬಕ್ಕೆ ಸಿಗುತ್ತೆ. ಇವತ್ತು ಹಬ್ಬ, ರುಚಿ ಹಬ್ಬ. ಆ ಹಾಲಿಗೊಂದು ಮೆರುಗಿದೆ, ಅದರೊಂದು ಸ್ವಾದ ಇದೆ, ರುಚಿ ಇದೆ. ಹಬ್ಬ. ಆಮೇಲೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು, ಚಿರೋಟಿ ಆಗಲಿ, ಮೈದಾ ಆಗಲಿ, ಗೋಡಂಬಿ, ಪ್ರತಿಯೊಂದಿಗೂ ಒಂದು ರುಚಿ ಕಾಣ್ತಾ ಇದೆ. ಅಪ್ಪಿ ಕರೆದ ಪಾಯಸ ಮಾಡ್ಕೋಬೇಕು. ಇಲ್ಲಿ ಹಬ್ಬಕ್ಕೆ ಬಂದಾಗ ಮೊದಲೇ ಫೋನ್ ಮಾಡಬೇಕು, ಅವ್ರು ಮಾಡ್ತಾರೆ, ನೀವು ಬಂದು ಟೇಸ್ಟ್ ಮಾಡಿ. ನಂಬರ್ ಡಿಸ್ಪ್ಲೇ ಆಗ್ತದೆ, ನೋಡಿ ಮಾಡಿ. ನಾನಂತೂ ಇವಾಗ ಈ ಅಪ್ಪಿ ಪಾಯಸ ಕೂಡ ಪಾರ್ಸಲ್ ತೊಗೊಂಡು ಹೋಗ್ತೀನಿ, ಅಷ್ಟು ಅದ್ಭುತ, ಸೂಪರ್. ಮೈಸೂರು ರುಚಿ ಅಂತಾರಲ್ಲ ಹಂಗೆ. ಆಹಾ. ದೀಪಾ ಮಾಧವರ್ ಅವರಿಂದ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರೆಸಿಪಿ ತೊಗೊಳ್ಳೋಣ. ನಾವು ನೀವು ನೋಡೋಣ, ಮತ್ತೆ ಸಿಗೋಣ. ನಮಸ್ಕಾರ, ಮುಗಿಸ್ತೀನಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ
ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.